ಈ ವಿಡಿಯೋದಲ್ಲಿ ನಾವು ಚಲುವೆ ಪುಡಿ ಅಂದ್ರೆ ಬ್ಲೀಚಿಂಗ್ ಪೌಡರ್ ಬಗ್ಗೆ ಮಾತಾಡ್ತಿದೀವಿ. ನೀವು ಇದನ್ನೆಲ್ಲ ಮನೆಯಲ್ಲಿ ಉಪಯೋಗಿಸಿರ್ತೀರಾ, ಆದ್ರೆ ಇದನ್ನ ನಾವು ಡೀಟೇಲ್ ಆಗಿ ತಿಳ್ಕೊತೀವಿ. ಇದನ್ನ ರಾಸಾಯನಿಕವಾಗಿ ಹೇಗೆ ತಯಾರಿಸಲಾಗುತ್ತದೆ ಮತ್ತೆ ಇದರ ಉಪಯೋಗಗಳೇನು ಅಂತಾನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ. ಹಾಗಾದ್ರೆ ಚಲುವೆ ಪುಡಿನ ಡೀಟೇಲ್ ಆಗಿ ನೋಡೋದಾದ್ರೆ ಇದನ್ನ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿ ಕರಿತೀವಿ. ರಾಸಾಯನಿಕವಾಗಿ ಇದನ್ನ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಲಾಗುತ್ತದೆ. ಇದು ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ಕ್ಲೋರಿನ್ ಅನಿಲ ಅನ್ನೋದು ಒಣಗಿದ ಸುಣ್ಣದ ಜೊತೆ ಪ್ರತಿಕ್ರಿಯಿಸಿದಾಗ ನಮಗೆ ಚಲುವೆ ಪುಡಿ ಅನ್ನೋದು ಸಿಗುತ್ತೆ. ಕ್ಲೋರಿನ್ ಅನಿಲವನ್ನು ನಾವು Cl2 ಅಂತ ಹೇಳಿ ಬರಿತೀವಿ. ಮತ್ತೆ ಒಣಗಿದ ಸುಣ್ಣವನ್ನ ಹೆಂಗ್ ಬರಿತೀವಿ? ಇದರ ರಾಸಾಯನಿಕ ಸೂತ್ರ ಏನಾಗಿರ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೋದು ನೀರಿನ ಜೊತೆ ರಿಯಾಕ್ಟ್ ಆದ್ರೆ ನಮಗೆ CaOH2 ಅಂತ ಸಿಗುತ್ತೆ. ಇದನ್ನೇ ನಾವು ಒಣಗಿದ ಸುಣ್ಣ ಅಂತ ಹೇಳ್ತೀವಿ. ಒಣಗಿದ ಸುಣ್ಣ ಅನ್ನೋದು ಕ್ಲೋರಿನ್ ಅನಿಲದ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಸಿಗೋದೆ CaOCl2. ಇದನ್ನ ನಾವು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಮತ್ತೆ ನೀರು ಅನ್ನೋದು ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಈ ರೀತಿ ಬ್ಲೀಚಿಂಗ್ ಪೌಡರ್ ಅನ್ನೋದು ಫಾರ್ಮ್ ಆಗುತ್ತೆ. ನಾವು ಕ್ಲೋರಿನ್ ಗ್ಯಾಸ್ನ ಒಣಗಿದ ಸುಣ್ಣದ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಮಾತ್ರ ನಮಗೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಚಲುವೆ ಪುಡಿ ಅನ್ನೋದು ಸಿಗುತ್ತೆ. ಅಂದಾಗೆ ಬ್ಲೀಚಿಂಗ್ ಪೌಡರ್ನ ನಿಜವಾದ ಸೂತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಮತ್ತೆ ಅದನ್ನ ಕಲಿಯೋದಕ್ಕೆ ಸಪ್ರೇಟ್ ವಿಡಿಯೋ ಅನ್ನೋದಿರುತ್ತೆ. ಆದ್ರೆ ಈಗ ಬ್ಲೀಚಿಂಗ್ ಪೌಡರ್ನ ನಾವು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಇದರೊಂದಿಗೆ ನಾನು ಇನ್ನೊಂದು ವಿಷಯನ ಹೇಳಕ್ ಬಯಸ್ತೀನಿ. ಏನಂತ ಹೇಳಿದ್ರೆ, ಈ ಚಲುವೆ ಪುಡಿ ಏನಿದೆಯೋ ಬ್ಲೀಚಿಂಗ್ ಪೌಡರು, ಇದು ಸೋಡಿಯಂ ಕ್ಲೋರೈಡ್ನ ಸಹಾಯದಿಂದ ಕಂಡುಬರುವ ಕಾಂಪೌಂಡ್ಸ್ ನಲ್ಲಿ ಒಂದಾಗಿದೆ. NaCl ಅಂದ್ರೆ ನಮ್ಮ ಮನೇಲಿ ಉಪಯೋಗಿಸೋ ಸಾಮಾನ್ಯ ಉಪ್ಪು. ಹೌದು, ಇದನ್ನ ಮಾಡೋದಕ್ಕೆ ನಮಗೆ ಕ್ಲೋರೈನ್ ಅನಿಲದ ಅವಶ್ಯಕತೆ ಇದೆ ಅಲ್ವಾ? ಮತ್ ನೆನ್ಪಿಟ್ಕೊಳ್ಳಿ, ನಾವು NaCl ನ ಜಲದ್ರಾವಣ ಜೊತೆ ವಿದ್ಯುತ್ ವಿಭಜನೆಯನ್ನು ಮಾಡಿದಾಗ ರೂಪುಗೊಳ್ಳುವ ಉಪ ಉತ್ಪನ್ನಗಳಲ್ಲಿ ಕ್ಲೋರಿನ್ ಕೂಡ ಒಂದು. ನಾವು ಜಲದ್ರಾವಣದ ಮೂಲಕ ವಿದ್ಯುತ್ ಪಾಸ್ ಮಾಡಿದ್ರೆ ಕ್ಲೋರಿನ್ ಅನಿಲ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಮತ್ತು ಈ ಕ್ಲೋರಿನ್ ಅನಿಲವನ್ನು ಬ್ಲೀಚಿಂಗ್ ಪೌಡರ್ನ ತಯಾರಿಸಲು ಬಳಸ್ತೀವಿ. ಇಲ್ಲಿ NaCl ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಬೇರೆ ರಾಸಾಯನಿಕ ಉತ್ಪನ್ನಗಳನ್ನು ನಾವು ಇದನ್ನ ತಯಾರಿಸಕ್ಕೆ ಬಳಸ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಚಲುವೆ ಪುಡಿಯ ಉಪಯೋಗಗಳನ್ನ ನೋಡೋಣ. ಮೊದಲನೇದಾಗಿ ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ರಾಸಾಯನಿಕ ಉದ್ಯಮದಲ್ಲಿ ಬಳಸಲಾಗುತ್ತದೆ. ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅನ್ನೋದು ಒಂದು ಒಳ್ಳೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಈಗ ಅದರ ಅರ್ಥ ಏನಂದ್ರೆ, ಆಕ್ಸಿಡೀಕರಣ, ಆಮ್ಲಜನಕ ಸಂಯೋಜನೆ. ಅಂದ್ರೆ ಯಾವುದಾದ್ರೂ ಕಾಂಪೌಂಡ್ಗೆ ಈ ಆಮ್ಲಜನಕವನ್ನ ಸೇರಿಸಿದ್ರೆ ಅದನ್ನ ನಾವು ಆಕ್ಸಿಡೀಕರಣ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಇಂಗಾಲ ಅಂದ್ರೆ ಕಾರ್ಬನ್ ಜೊತೆ ನಾವು ಆಕ್ಸಿಜನ್ನ ಸೇರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಅಂದ್ರೆ ಇಂಗಾಲಕ್ಕೆ ನಾವು ಆಮ್ಲಜನಕವನ್ನ ಸೇರಿಸಿದಾಗ ಇಂಗಾಲದ ಡೈಆಕ್ಸೈಡ್ ಸಿಗುತ್ತೆ. ಇದನ್ನ ನಾವು ಆಕ್ಸಿಡೀಕರಣ ಅಂತ ಹೇಳಿ ಕರಿತೀವಿ. ಬ್ಲೀಚಿಂಗ್ ಪೌಡರ್ ಬಂದು ಒಂದು ಉತ್ತಮ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅದೇ ತರ ಎರಡನೆಯ ಉಪಯೋಗ ಏನು ಅಂತ ಹೇಳಿದ್ರೆ, ಕೆಲವು ವಸ್ತುಗಳ ಬಣ್ಣ ತೆಗೆಯುವುದು ಅಥವಾ ಬಿಳುಪುಗೊಳಿಸುವುದು. ಏನಿದ್ರ ಅರ್ಥ? ಉದಾಹರಣೆಗೆ, ನಾವು ಜವಳಿ ಉದ್ಯಮಗಳಲ್ಲಿ ಹತ್ತಿ ಅಥವಾ ಲಿನಿನ್ ಬಟ್ಟೆಗಳ ಬಣ್ಣ ತೆಗಿಬೇಕಂದ್ರೆ ಬ್ಲೀಚಿಂಗ್ ಪೌಡರ್ ಬೇಕು. ನನ್ನ ನೆಚ್ಚಿನ ಶರ್ಟ್ ನೋಡಿ, ಈ ರೀತಿ ಇದೆ, ಕಾಣಿಸ್ತಿದ್ಯಾ? ಕಪ್ಪು ಬಣ್ಣದ್ದಾಗಿದೆ. ಆದ್ರೆ ಇದು ಹತ್ತಿ ವಸ್ತುಗಳಿಂದ ಮಾಡಲ್ಪಟ್ಟಿದೆ, ಹೌದಲ್ವಾ? ಮತ್ತು ಹತ್ತಿ ಅನ್ನೋದು ನೈಸರ್ಗಿಕವಾಗಿ ಕಪ್ಪು ಬಣ್ಣದಲ್ಲಿರುತ್ತೆ. ಹಾಗಾದ್ರೆ ಈ ಬಣ್ಣ ಎಲ್ಲಿಂದ ಬಂತು? ಹೇಗ್ ಬಂತು? ಸೊ ನಾನ್ ಗೆಸ್ ಮಾಡ್ತಿದ್ದೀನಿ, ಟೀ ಶರ್ಟ್ ತಯಾರಕನು ಹತ್ತಿ ಟೀ ಶರ್ಟ್ಗೆ ಕಪ್ಪು ಬಣ್ಣದ ಡೈ ಹಾಕಿರ್ತಾನೆ. ಈ ಡೈನ ಅಣುಗಳು ಟೀ ಶರ್ಟ್ಗೆ ಅಂಟ್ಕೊಂಡಿರೋದ್ರಿಂದ ಟೀ ಶರ್ಟ್ ಕಪ್ಪು ಬಣ್ಣದಲ್ಲಿ ಕಾಣಿಸ್ತಿರುತ್ತೆ. ಹಾಗಾಗಿ ಈಗ ನಾನು ಇದ್ರ ಮೇಲೆ ಅಂದ್ರೆ ಟೀ ಶರ್ಟ್ ಮೇಲೆ ಚಲುವೆ ಪುಡಿ ಹಾಕಿದಾಗ, ಅಂದ್ರೆ ಬ್ಲೀಚಿಂಗ್ ಪೌಡರ್ ಹಾಕಿದಾಗ, ಬ್ಲೀಚಿಂಗ್ ಪೌಡರ್ನ ಅಣುಗಳು ಡೈನ ಕಪ್ಪು ಬಣ್ಣದ ಅಣುಗಳನ್ನು ಆಕ್ಸಿಡೀಕರಿಸುತ್ತದೆ. ಅಂದ್ರೆ ಈ ರೀತಿ ಬಿಳಿ ಹತ್ತಿ ಬಣ್ಣ ಏನಾಯ್ತು, ಕಪ್ಪು ಡೈ ಹಾಕಿದ್ಮೇಲೆ ಕಪ್ಪಾಯ್ತು. ಈಗ ನಾನು ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಆಕ್ಸಿಡೀಕರಣ ಆಗಿ ಈ ತರ ಫೇಡ್ ಆಗುತ್ತೆ, ಈ ಕಲರ್ಗೆ ಟರ್ನ್ ಆಗುತ್ತೆ. ನಂತರ ರಾಸಾಯನಿಕ ಕ್ರಿಯೆ ಏನಿದ್ ಸಂಭವಿಸುತ್ತೋ
ಇದರಿಂದ ಹೊಸ ಸಂಯುಕ್ತ, ಹೊಸ ಕಾಂಪೌಂಡ್ ಅನ್ನೋದು ಫಾರ್ಮ್ ಆಗುತ್ತೆ. ಹಾಗಾಗಿ ಟೀ ಶರ್ಟ್ ಅನ್ನೋದು ತನ್ನ ಕಪ್ಪು ಬಣ್ಣವನ್ನ ಕಳೆದುಕೊಂಡು ಈ ರೀತಿಯ ಫೇಡ್ ಆಗತ್ತೆ. ಹಾಗಾಗಿ ಜವಳಿ ಉದ್ಯಮದಲ್ಲಿ ಬ್ಲೀಚಿಂಗ್ ಪೌಡರ್‌ನ ಉಪಯೋಗ ತುಂಬಾ ಜಾಸ್ತಿ. ಹತ್ತಿ ಮತ್ತು ಲಿನಿನ್ ಬಟ್ಟೆಗಳನ್ನು ಬ್ಲೀಚ್ ಮಾಡೋದಕ್ಕೆ. ಅದನ್ನ ಹೊರತುಪಡಿಸಿ ಈ ಜೀನ್ಸ್ ಹಾಗೂ ಬೇರೆ ಬಟ್ಟೆಗಳನ್ನು ಶೇಡ್ ಲುಕ್ ಕೊಡೋ ಥರ ಯೂಸ್ ಆಗುತ್ತೆ. ಸರಿ, ಅದೇ ಥರ 2ನೇ ಉಪಯೋಗ ಏನು ಅಂತ ಹೇಳಿದ್ರೆ, ಈ ಕಾಗದದ ಉದ್ಯಮ. ಇಲ್ಲಿ ನೋಡಿ, ವುಡ್ ಪಲ್ಪ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಈ ಮರದ ತಿರುಳು ಏನಕ್ಕೆ ಉಪಯೋಗ ಮಾಡ್ತೀವಿ? ಪೇಪರ್‌ನ ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ. ಹೌದಲ್ವಾ? ಈ ಮರದ ತಿರುಳು ನೋಡ್ರಿ, ಬೇರೆ ಬೇರೆ ಕಲರ್‌ನಲ್ಲಿರುತ್ತೆ. ಯೂಶುವಲಿ ಬ್ರೌನ್ ಕಲರ್‌ನಲ್ಲಿರುತ್ತೆ. ನಾವು ಈ ರೀತಿಯ ಬ್ಲೀಚಿಂಗ್ ಪೌಡರ್ ಉಪಯೋಗಿಸಿದ್ರೆ ಅದು ವೈಟ್ ಆಗಿ ಟರ್ನ್ ಆಗುತ್ತೆ. ಆ ರೀತಿಯ ವೈಟ್ ಆಗಿ ಟರ್ನ್ ಆಗುತ್ತಲ್ಲ, ಅದೇ ನಮ್ಮ ಪೇಪರ್‌ಗಳು. ಯೂಶುವಲಿ ನೋಡಿದಾಗ ಪೇಪರ್ ಎಲ್ಲಾನು ವೈಟ್ ಕಲರ್ ಇರುತ್ತೆ. ಈ ವೈಟ್ ಕಲರ್ ಹೆಂಗಾಗುತ್ತೆ ಅಂದ್ರೆ, ಈ ರೀತಿ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡೋದರ ಮುಖಾಂತರ ವೈಟ್ ಆಗುತ್ತೆ. ಅದೇ ಥರ ಬಟ್ಟೆಗಳಿಂದ ಕಲೆ ತೆಗೆಯುವುದು. ಬಟ್ಟೆ ಮೇಲಿರುವಂತಹ ಕಲೆಯನ್ನು ತೆಗೆದುಹಾಕಲು ಸಹ ಉಪಯೋಗ ಆಗುತ್ತೆ. ಸೊ, ನಮ್ಮ ಬಟ್ಟೆ ಮೇಲೆ ಯಾವುದೇ ರೀತಿಯ ಮಾರ್ಕ್ ಇರಲಿ, ಗಲೀಜಿರಲಿ, ಕೊಳೆ ಇರಲಿ, ಕಲೆ ಇರಲಿ, ಇದೆಲ್ಲಾನು ಬ್ಲೀಚಿಂಗ್ ಪೌಡರು ತೆಗೆದುಹಾಕೋದಕ್ಕೆ ಉಪಯೋಗ ಆಗುತ್ತೆ. ಕೊನೆಯದಾಗೊಂದು ಉಪಯೋಗ ಏನಂತ ಹೇಳಿದ್ರೆ, ಬ್ಲೀಚಿಂಗ್ ಪೌಡರ್ ಬಳಸಿ ನೀರನ್ನು ಸೋಂಕು ರಹಿತಗೊಳಿಸುವುದು. ನೀರಲ್ಲಿ ಮಾನವ ದೇಹಕ್ಕೆ ತುಂಬಾ ಹಾನಿಕಾರಕವಾದ ಅನೇಕ ಸೂಕ್ಷ್ಮಜೀವಿಗಳಿರ್ತಾವೆ, ಹೌದಲ್ವಾ? ಹಾಗಾಗಿ ನಾವು ಬ್ಲೀಚಿಂಗ್ ಪೌಡರ್ ಮತ್ತು ನೀರನ್ನು ಬೆರೆಸಿದಾಗ ಅದರಿಂದ ಕ್ಲೋರಿನ್ ಬಿಡುಗಡೆ ಆಗಿ ಮತ್ತು ಕ್ಲೋರಿನ್ ಅನ್ನೋದು ಸೂಕ್ಷ್ಮಜೀವಿಗಳಿಗೆ ವಿಷಕಾರಿಯಾಗುತ್ತೆ. ಅದು ಅವುಗಳನ್ನ ಕೊಲ್ಲುತ್ತದೆ. ಇದಕ್ಕೋಸ್ಕರನೇ ಮನೆಗಳಿಗೆ ಕುಡಿಯೋ ನೀರು ಬಿಡ್ತಾರಲ್ಲ, ಅದಕ್ಕೆ ಮುಂಚೆ ಬ್ಲೀಚಿಂಗ್ ಪೌಡರಿಂದ ಟ್ರೀಟ್ ಮಾಡಿರ್ತಾರೆ. ಅದೇ ಥರ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡೋದಕ್ಕೂ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡಿರ್ತಾರೆ. ಅದಕ್ಕಾಗಿನೇ ಕ್ಲೋರಿನ್ ವಾಸನೆ ಅನ್ನೋದು ಈ ರೀತಿ ಬರ್ತಾ ಇರುತ್ತೆ. ಸಮ್ಮರಿ ತರ ನೋಡೋದಾದ್ರೆ ಸಂಕ್ಷಿಪ್ತವಾಗಿ ಈ ರೀತಿ ಇರುತ್ತೆ. ಚಲುವೆ ಪುಡಿಯ ರಾಸಾಯನಿಕ ಸೂತ್ರ, ಅದನ್ನ ಹೆಂಗ್ ತಯಾರಿಸಿದ್ವಿ, ಮತ್ತೆ ಅದರ ಉಪಯೋಗಗಳು, ಇದನ್ನೆಲ್ಲ ತಲೆಲಿಟ್ಕೊಂಡು ಮತ್ತೆ ಮತ್ತೆ ವಿಡಿಯೋ ನೋಡಿ ಕಲ್ತ ಮೇಲೆ ನಾವು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.